ಕೆಲವೊಮ್ಮೆ ನಾವು ಎಲ್ಲವನ್ನೂ ಸರಿಯಾಗಿ ಮಾಡಿದ್ರೂ ನಮಗೆ ಸಿಗೋದು ಮಾತ್ರ ನೋವು. ಇದಕ್ಕೆ ಕಾರಣ ಸಮಯ ಅಲ್ಲ, ನಮ್ಮ ಜೀವನಕ್ಕೆ ಬಂದ ಕೆಲವರು. ಈ ಕತೆ ನಿಮ್ಮ ಜೀವನದಂತೆಯೇ ಇರಬಹುದು. ಪೂರ್ತಿಯಾಗಿ ನೋಡಿ. ಹೆಸರು ರಾಧಿಕಾ. ಒಬ್ಬ ಸಿಂಪಲ್ ಹುಡುಗಿ, ಹೆಚ್ಚು ಕನಸುಗಳಿಲ್ಲ. ಆದರೆ ರಿಲೇಶನ್ಶಿಪ್ನಲ್ಲಿ ಹಾನೆಸ್ಟ್ ಆಗಿರುವ ಹುಡುಗಿ. ಅವಳಿಗೆ ಬೇಕಾಗಿದ್ದು ಸ್ವಲ್ಪ ರೆಸ್ಪೆಕ್ಟ್, ಸ್ವಲ್ಪ ಅಟೆನ್ಷನ್ ಮತ್ತು ಹಾನೆಸ್ಟ್ ಲವ್. ಅವಳು ಯಾರನ್ನೂ ಬಳಸಲಿಲ್ಲ, ಯಾರನ್ನೂ ಮೋಸ ಕೂಡ ಮಾಡಲಿಲ್ಲ. ಆದರೆ ಅವಳ ಜೀವನಕ್ಕೆ ಬಂದ ವ್ಯಕ್ತಿ ಅವಳ ಮೌನವನ್ನು ವೀಕ್ನೆಸ್ ಅಂತ ಅರ್ಥ ಮಾಡಿಕೊಂಡ. ಅವಳು ಎಲ್ಲವನ್ನೂ ಅಡ್ಜಸ್ಟ್ ಮಾಡಿಕೊಂಡಳು. ಅವನ ಈಗೋ, ಅವನ ಸೈಲೆನ್ಸ್, ಅವನ ಇಗ್ನೋರೆನ್ಸ್. ಅವಳು ಹತ್ತುಕೊಂಡು ಕೂಡ ಸ್ಮೈಲ್ ಮಾಡಿದಳು. ಒಂದು ದಿನ ಅವಳು ಕೇಳಿದಳು, ನಾನು ನಿನಗೆ ಅಷ್ಟು ಈಸಿ ಆಗಿದ್ದೇನಾ? ಅವನ ಉತ್ತರ ಸೈಲೆನ್ಸ್. ಆ ಸೈಲೆನ್ಸ್ ಅವಳನ್ನು 1000 ಮಾತಿಗಿಂತ ಜಾಸ್ತಿ ನೋಯಿಸಿತು. ಇಲ್ಲಿ ಒಂದು ಸತ್ಯ ಇದೆ. ಒಳ್ಳೆಯವರಾಗಿರೋದು ತಪ್ಪಲ್ಲ, ಆದರೆ ಎಲ್ಲವನ್ನೂ ಸಹಿಸೋದು ಲವ್ ಅಲ್ಲ. ಮೌನವಾಗಿರೋದು ಸ್ಟ್ರೆಂತ್, ಆದರೆ ಅರ್ಥ ಮಾಡಿಕೊಳ್ಳದೇ ಇದ್ದವರ ಜೊತೆ ಇದ್ದರೆ ಅದೇ ನೋವು. ಕೆಲವರು ನಮ್ಮ ಜೀವನಕ್ಕೆ ಬಂದು ನಮಗೆ ಲೆಸನ್ ಕಲಿಸಿ ಹೋಗ್ತಾರೆ. ರಾಧಿಕಾ ಒಂದು ನಿರ್ಧಾರ ಮಾಡಿಕೊಂಡಳು. ಇನ್ನು ನನ್ನ ವ್ಯಾಲ್ಯೂ ಯಾರಿಂದಲೂ ಡಿಸೈಡ್ ಆಗಬಾರ್ದು. ಅವಳು ಸ್ಟ್ರಾಂಗ್ ಆದಳು. ಸೈಲೆಂಟ್ ಆಗಿ, ಸ್ಲೋ ಆಗಿ, ಆದರೆ ಶೋರ್ ಆಗಿ. ಅವಳು ಯಾರನ್ನೂ ಹೇಟ್ ಮಾಡಲಿಲ್ಲ. ಅವಳ ಲೈಫ್ನ ತಾನೇ ರೆಸ್ಪೆಕ್ಟ್ ಮಾಡಿಕೊಂಡ್ಳು. ನಿಮ್ಮ ಲೈಫ್ನಲ್ಲೂ ನಿಮ್ಮ ಸೈಲೆನ್ಸ್ನ ವ್ಯಾಲ್ಯೂ ಮಾಡದೇ ಇದ್ದವರು ಇದ್ದರೆ ನೆನಪಿಟ್ಕೊಳ್ಳಿ, ನೀವು ತಪ್ಪಲ್ಲ, ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೆ. ಈ ಕಥೆ ನಿಮ್ಮದೇ ಅನಿಸಿದರೆ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜಾಸ್ತಿ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ.